ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಮತ್ತೆ ಸಿಲಿಂಡರ್ ರೇಟ್ ಹೆಚ್ಚಳ, ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪಾಟೀಲ್ ಕಿಡಿ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಅಚ್ಚೇ ದಿನ ಬರ್ತಿದ್ದಾವೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ರೇಟ್ ಹೆಚ್ಚಳ ಇದು ಅಚ್ಚೇ ದಿನ ಎಂದ ಪಾಟೀಲ್. ಉದ್ಯೋಗ ಸೃಷ್ಟಿ ಮಾಡಿಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂತ ಮೋದಿ ಹೇಳಿದ್ರು. ಆದರೆ 12 ವರ್ಷದಿಂದ 24 ಕೋಟಿ ಉದ್ಯೋಗ ಸೃಷ್ಟಿಯಾಗಿಲ್ಲ. ರೈತರಿಗೆ ಫರ್ಟಿಲೈಸರ್ ಸಿಗ್ತಾ ಇಲ್ಲ, ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ. ಇದು ಪ್ರಧಾನಿ ಮೋದಿ ಅವರ ಕೊಡುಗೆ ಅಂತ ಹೇಳಿದ್ದಾರೆ. ಅಚ್ಚೇ ದಿನ, ಬಹುತ್ ಅಚ್ಚೇ ದಿನ ಆ ರಹೆ, ಒಳ್ಳೆ ದಿನಗಳು ಬರ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವ್ರಿಗೆ, 2014ಕ್ಕೆ ಮುಂಚೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ UPA ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ ಪೆಟ್ರೋಲ್ ಬೆಲೆ 65 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 58 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ ಬೆಲೆ 415 ರೂಪಾಯಿ ಇತ್ತು. ಬಂಗಾರದ ಬೆಲೆ ಎಷ್ಟಿತ್ತಪ್ಪ ಅವಾಗ? 3,500 ಇತ್ತು. ಡಾಲರ್ ರೇಟ್ ಎಷ್ಟಿತ್ತು? ಮತ್ತು ಡಾಲರ್ ಬಗ್ಗೆ ಅಂತೂ ಭಾಳ ಮಾತಾಡ್ತಿದ್ರು, 58-60 ರೂಪಾಯಿ ಇತ್ತು. ಈಗ ಡಾಲರ್ ರೇಟ್ ಎಷ್ಟದ? 96 ರೂಪಾಯಿ ಅದ. ಇದೆಲ್ಲವೂ ಕೂಡ ಅಚ್ಚೇ ದಿನದ ಭಾಗ. ಮನ್ ಕಿ ಬಾತ್, ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್. ರೈತರ ಆದಾಯ ದ್ವಿಗುಣ, ಫರ್ಟಿಲೈಸರ್ ಸಿಗಲಾಕತ್ತಿಲ್ಲ, ರೇಟ್ ಅಂತೂ ಬಿಟ್ಟು ಬಿಡ್ರಿ. ಫರ್ಟಿಲೈಸರ್ ರೇಟ್ ಡಬಲ್, ಟ್ರಿಬಲ್ ಸಿಗ್ಲಾಕತ್ತೂ ಇಲ್ಲ. ಈಗ ನಿನ್ನೆ DC ಸರ್ ಫರ್ಟಿಲೈಸರ್ ನಮ್ಮ ಕಡೆ ಇಲ್ಲ ಅಂತೇಳಿ, ಅದಕ್ಕೆ ನಾನು ಸರ್ಕಾರದಲ್ಲಿ ಮಾತಾಡಿ ಆ ಫರ್ಟಿಲೈಸರನ್ನು ಪಡ್ಕೋಬೇಕು. ಯಾಕಂದರೆ ಮನ್ಸೂನ್ ಬಂತು, ಈಗ 8ನೇ ತಾರೀಕಿಗೆ ನಾಳೆ ಪ್ರಾರಂಭ ಆಗ್ತದೆ ಅಂತ ಹೇಳಿದಾರೆ ಕೂಡ ಇದು ಮಾಡಿದ್ದಾರೆ. ಇದೆಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ. ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 12 ವರ್ಷ 24 ಕೋಟಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ. ನೋಟ್ ಬ್ಯಾನ್ ಮಾಡಿ ಇರೋ ಉದ್ಯೋಗನೂ ಕಳೆದ್ರು. ಮುಂದೆ ಏನು ಹೇಳಿದ್ರು? ಪಕೋಡ ಮಾರಕ್ಕೆ ಹೋಗ್ರಿ ಅಂತೇಳಿ. ಆ ಪಕೋಡ ಮಾರಕ್ಕೆ ಹೋಗ್ಬೇಕಂದ್ರೂ ಕೂಡ ಕಷ್ಟ ಅದ. ಯಾಕಂದ್ರೆ ಈಗ ಗ್ಯಾಸ್ ಸ್ಟವ್ ಇಲ್ಲ, ಸಿಲಿಂಡರ್